ಜಗತ್ತಿನಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ಬದುಕಬೇಕು, ಉತ್ತಮವಾಗಿ ಬದುಕಬೇಕು, ಈ ಒಂದು ಪರಿಸರವನ್ನು ಚೆನ್ನಾಗಿಟ್ಕೊಳ್ಬೇಕು, ಜಾಗೃತಿ ಮೂಡಿಸಬೇಕು ಎಲ್ಲರಲ್ಲಿ ಅಂತೇಳಿ ಪ್ರತಿ ವರ್ಷವೂ ಕೂಡ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಹಾಗೆ ಈ ವರ್ಷ ಮತ್ತೊಂದು ದಿನಾಚರಣೆ ಬಂದಿದೆ. ಇವತ್ತು ಮನುಷ್ಯ ಬದುಕಲಿಕ್ಕೆ ಬೇಕಾಗಿರುವಂಥ ಉತ್ತಮ ಪರಿಸರ ಬೇಕಾಗಿದೆ. ನಾವು ಪರಿಸರ ಅಂದರೆ ಗಿಡ ಮರ ಪ್ರಾಣಿ ಪಕ್ಷಿಗಳು ಅಷ್ಟೇ ಅಲ್ಲ, ನೀರು ಗಾಳಿ ಭೂಮಿ ಈ ಎಲ್ಲವೂ ಕೂಡ ಪರಿಸರವೇ ಆಗಿದೆ. ನಾವು ಪರಿಸರ ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ, ಪರಿಸರ ಚೆನ್ನಾಗಿಲ್ಲ ಅಂದರೆ ಯಾರೂ ಇದಕ್ಕಾಗಲ್ಲ. ಇವತ್ತು ನೋಡಿ, ನಾವು ಉಸಿರಾಡೋ ಗಾಳಿ ಕಲುಷಿತವಾಗ್ತಾ ಇದೆ, ಕುಡಿಯೋ ನೀರು ಕಲುಷಿತವಾಗ್ತಾ ಇದೆ, ತಿನ್ನ ಅನ್ನ ವಿಷ ಆಗ್ತಾ ಇದೆ, ಇರುವಂಥ ಭೂಮಿ ಅದರ ಫಲವತ್ತತೆ ಕಳ್ಕೊಂಡು ಅದರ ಆರೋಗ್ಯವನ್ನು ಕೆಡಿಸ್ತಾ ಇದ್ದೀವಿ. ಈ ಎಲ್ಲ ಕಡೆ ನೋಡಿದಾಗಲೂ ಕೂಡ ಮನುಷ್ಯ ಇವತ್ತು ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದೆ. ಇದರ ಪರಿಣಾಮ ಎಲ್ಲರ ಮೇಲೆ ಬೀಳ್ತಾ ಇದೆ. ಇವತ್ತು ಆರೋಗ್ಯ ಕೆಡ್ತಾ ಇದೆ, ಹೊಸ ಹೊಸ ರೋಗಗಳು ಬರ್ತಾ ಇದೆ, ಮತ್ತು ಹವಾಮಾನ ವೈಪರೀತ್ಯ ಉಂಟಾಗ್ತಾ ಇದೆ. ಇವೆಲ್ಲ ಅದರ ಕಾರಣ ಆಗ್ತಾ ಇದೆ. ಇದಕ್ಕಾಗಿ ನಾವೆಲ್ಲ ಜಾಗೃತರಾಗಬೇಕು. ಇವತ್ತು ನೋಡಿ ಮಕ್ಕಳು, ನಿಮಗೆ ಪ್ರತಿಯೊಂದು ತರಗತಿಯಲ್ಲೂ ಪರಿಸರ ಪಾಠ ಇಟ್ಬಿಟ್ಟು ಎಷ್ಟು ಒಂದು 4-5 ಸಬ್ಜೆಕ್ಟ್ನಲ್ಲಿ ಇಟ್ಟೇ ಇರ್ತದೆ. ಇವತ್ತು ವಿಜ್ಞಾನದಲ್ಲೂ ಇಟ್ಟಿರ್ಬೋದೇನೋ, ಸಮಾಜದಲ್ಲೂ ಇಟ್ಟವ್ರೆ. ಹಿಂದಿ ಕನ್ನಡ ತೆಗೆದುಕೊಳ್ಳಿ, ಇಂಗ್ಲೀಷ್ ತೆಗೆದುಕೊಳ್ಳಿ, ಎಲ್ಲ ಪಾಠದಲ್ಲೂ ನಿಮಗೆ ಪರಿಸರದ ಬಗ್ಗೆ ಪಾಠ ಇರ್ತದೆ. ಏಕೆಂದರೆ ಅಷ್ಟು ಪರಿಸರಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ನಾವು ಇವತ್ತೇನು ಪರಿಸರ ಕೊಡ್ತಾ ಇದ್ದೀವಿ, ಪ್ರಶ್ನೆ ನಮಗೆ ನಾವು ಹಾಕ್ಕೊಳ್ಬೇಕು. ನಾವು ಪರಿಸರ ಏನು ಮಾಡ್ತಾ ಇದ್ದೀವಿ, ಎಷ್ಟು ನಾವು ಪರಿಸರಕ್ಕೆ ಒಳ್ಳೆತನ ನಡ್ಕೊಳ್ತಾ ಇದ್ದೀವಿ, ಗಿಡ ಮರಗಳನ್ನು ಉಳಿಸ್ತಾ ಇದ್ದೀವಿ, ಎಲ್ಲೆಲ್ಲೋ ಕಸವನ್ನು ಎಸಿತಾ ಇದ್ದೀವಿ, ಇವೆಲ್ಲವನ್ನು ನೋಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂದರೆ, ವಿದ್ಯಾವಂತರೇ ಇವತ್ತು ಜಾಸ್ತಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ. ಹಳ್ಳಿ ರೈತರು ಭಾಳ ಅವರೇ ಪರಿಸರದ ಬಗ್ಗೆ ಕಾಳಜಿ ಇರ್ತದೆ. ಒಂದು ಮರ ಕಡಿಬೇಕಾದ್ರೆ, ಒಂದು ಗಡ್ಡೆ ಕಡಿಬೇಕಾದ್ರೆ ಭಾಳ ಯೋಚನೆ ಮಾಡಿ ಅವರೊಂದು ಗಿಡ ನೆಟ್ಟು ಕಡಿಯುವಂಥ ವ್ಯವಸ್ಥೆ ಇರ್ತಾಯಿತ್ತು ಹಿಂದಿನ ಕಾಲದಲ್ಲಿ. ಭಾಳ ಅವರು ಪರಿಸರಕ್ಕೆ ಭಾಳ ಕಾಳಜಿಯನ್ನು ಕೊಡ್ತಾ ಇದ್ರು. ಭೂಮಿ ಬಗ್ಗೆ ಆಗಲಿ, ನೀರಿನ ಬಗ್ಗೆ, ಗಾಳಿ ಇವೆಲ್ಲವನ್ನು ಅವರು ಉಳಿಸ್ತಾ ಇದ್ರು. ಇವತ್ತು ನಾವು ಹಂಗೆ ಆಗ್ತಾ ಇಲ್ಲ, ಹಿಂದೆ ಮುಂದೆ ನೋಡ್ತಾ ಇಲ್ಲ, ಮುಂದಿನ ಭವಿಷ್ಯ ಏನು ಅಂತ ಯೋಚಿಸ್ತಾ ಇಲ್ಲ, ಮುಂದೆ ಪೀಳಿಗೆ ಏನಾಗಬೇಕು ಅನ್ನೋದು ಗೊತ್ತಿಲ್ಲ. ಆ ಮಟ್ಟದಲ್ಲಿ ನಾವು ಇವತ್ತು ಪರಿಸರವನ್ನು ಹಾಳು ಮಾಡ್ತೇವೆ. ಹಿಂದೆ ಒಂದು 20-25 ವರ್ಷದ ಹಿಂದೆ ನೋಡಿ ಯೋಚನೆ ಮಾಡಿದ್ರೆ, ಯಾವ ನದಿ ನೀರು ಬೇಕಾದ್ರೂ ಕುಡಿಬೋದಾಯಿತು, ಯಾವ ಕೆರೆ ನೀರು ಬೇಕಾದ್ರೂ ಕುಡಿಬೋದಾಗಿತ್ತು. ಇವತ್ತು ಯಾವ ಕೆರೆ ಯಾವ ನದಿ ನೀರು ಕುಡಿಯೋಕ್ಕಾಗೋದಿಲ್ಲ. ಇವತ್ತು ಹಳ್ಳಿನೂ ಏನು ಬಂದಿದೆ, ಯಾವ ವಾಟರ್, ಫಿಲ್ಟರ್ ವಾಟರ್, RO ಸಿಸ್ಟಮ್, ಹಳ್ಳಿನೆಲ್ಲ ಶುರುವಾಗಿದೆ. ಆ ನೀರೇ ಕುಡಿಬೇಕಿಲ್ಲರು ಅಂತೇಳಿ ಯಾರು ಕೂಡ ಇವತ್ತು ನದಿ ನೀರಾಗಲಿ ಬೇರೆ ನೀರಾಗಲಿ ಕುಡಿಯೋಕ್ಕಾಗ್ತಾಯಿಲ್ಲ. ಅಷ್ಟು ನಾವು ನೀರನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಹಿಂದೆ ನಿಮಗೆ ಇಲ್ಲೇ ಯೋಚನೆ ಮಾಡ್ತಲೇ ಒಂದು 25-30 ವರ್ಷದ ಹಿಂದೆ ಹೇಗಿತ್ತಪ್ಪ ಅಂದರೆ, ಈ ಮೈದಾನದ ಕೆರೆ ನೀರು ಬರ್ತಾಯಿತ್ತು, ಮೈದಾನ ಕೆರೆ ಅಂತ ಇತ್ತು. ಆ ನೀರು ಕೆಂಪು ನೀರು ಇರ್ತಾಯಿತ್ತು. ಕೆರೆ ನೀರನ್ನೇ ಎಲ್ಲದಕ್ಕೂ ಬಳಸ್ತಾ ಇದ್ವಿ, ಮಡತೆಲ್ಲ ಬೆಳೆಸ್ತಾ ಇದ್ವಿ. ಇದಕ್ಕೆ ಊಟಕ್ಕಾಗಲಿ, ಬಟ್ಟೆ ತೊಳೆಯೋಕ್ಕಾಗಲಿ, ಪ್ರತಿಯೊಂದಕ್ಕೂ ಅದೇನೇ ಫಿಲ್ಟ್ರ್ ಮಾಡ್ತಾಯಿಲ್ಲ. ಅವಾಗೇನು ಫಿಲ್ಟ್ರ್ ವಾತಾವರಣ ಬಂದಿರಲಿಲ್ಲ. ಅದೇ ನೀರೇ ಕುಡಿತಾ ಇದ್ರು ಎಲ್ಲರೂ ಕೂಡ, ಯಾರಿಗೂ ಏನು ಆರೋಗ್ಯ ಕೆಡ್ತಾ ಇಲ್ಲ. ಆದರೆ ಇವತ್ತು ಆಗಲ್ಲ, ಭಾಳ ಕಲುಷಿತವಾಗ್ತಾ ಇದೆ. ಆಮೇಲೆ ನೀವು ಪ್ಲಾಸ್ಟಿಕ್ ಬಳಸಬಾರ್ದು, ಪ್ಲಾಸ್ಟಿಕ್ ಎಸಿಬಾರ್ದು, ಪ್ಲಾಸ್ಟಿಕ್ ತುಂಬ ಅಪಾಯಕಾರಿ ಅಂತ. ಅದಕ್ಕೆ ಹುಟ್ಟಿದೇ ಹೊರತು ಸಾವಿಲ್ಲ. ಹಂಗ ಪ್ಲಾಸ್ಟಿಕ್ಕನ್ನ ನೀವು ಕೊಳೆಯೋದಿಲ್ಲ, ಅದು ನೀರು ಮಣ್ಣಿಗೆ ಬೆರೆಯೋದಿಲ್ಲ ಅನ್ಸುತ್ತೆ, ಆದರೆ ಹಾಳಾಗುತ್ತೆ. ಅದರಿಂದ ತುಂಬ ಕಾಯಿಲೆಗಳು ಬರ್ತಾಯಿದೆ. ನೋಡಿ, ನೀವೇ ಯೋಚನೆ ಮಾಡಿ, ದಾರಿಯಲ್ಲಿ ಎಷ್ಟು ಪೇಪರ್ ಬಿದ್ದದ್ದು ನೋಡಿದ್ದೀರ. ಅಲ್ಲಿ ನಮ್ಮ ಪಾರ್ಕ್ ಮಧ್ಯದಲ್ಲಿ ಎಷ್ಟು ಪ್ಲಾಸ್ಟಿಕ್ ಎಸ್ತಿದ್ದೀರ ಗೊತ್ತಾ ನೀವು? ನಿಮಗೆ ಆ ಪ್ರಜ್ಞೆನೇ ಇಲ್ಲ ಯಾರು. ಇವತ್ತು ಪೋಷಕರು ಇಲ್ಲಿ ಬಂದು ಕೊಡ್ತಾರೆ, ಅವ್ರು ಕೊಡ್ತಿರೋದವರೇ ಎಲ್ಲ ತಿಂದಲ್ಲೇ ಎಸಿತಾರೆ. ಕಡಲೆ ಬೀಜ ತಿಂದಿರ್ತಾರೆ, ಏನೋ ತಿಂದಿರ್ತಾರೆ, ಅಲ್ಲೇ ಎಸ್ಬಿಟ್ಟು ಹಂಗೆ ಹೋಗ್ತಾರೆ. ಇದೇ ಮಕ್ಕಳಿಗೆ ಕಲಿಸಿರೋದು ಅವರಷ್ಟೇ, ಬೇರೆ ಏನು ಕಲಿಸಿರೋದು.
ಅವರೆಲ್ಲ ಮಕ್ಕಳು ಕಲಿಸಿದ್ರೆ ಮನೇಲಿ ವಾತಾವರಣ ಕಲಿಸಿದ್ರೆ ಮಕ್ಕಳಂಗೆ ಆಗ್ತದೆ ಯಾವತ್ತು. ಅದೇ ನೋಡಿ ಇವತ್ತು ಫಾರಿನಲ್ಲಿ ಚಿಕ್ಕ ಮಕ್ಕಳಿಂದ ಅದು ಕಲಿಸ್ಕೊಂಡ್ಬರ್ತಾರೆ ಮನೆಯಿಂದ. ಶಾಲೆಯಲ್ಲೂ ಇರ್ತದೆ, ಮನೇಲಿ ಇರ್ತದೆ. ಮನೇಲಿ ಕಸ ಎಸಿಬೇಕಾದ್ರೆ ಎಲ್ಲಿಂದ ಎಸೆಯೋದಿಲ್ಲ, ತಗೊಂಡೋಗಿ ಎಲ್ಲ ಹಾಕಬೇಕು, ದೂರದಲ್ಲಿ ಅಲ್ಲೇ ಹಾಕಬೇಕು. ಅದು ಚಿಕ್ಕಂದಿನಿಂದ ಬರಬೇಕು, ಇದರಿಂದನೇ ಬರ್ತಾ ಇರಬೇಕು, ಪರಿಸರದ ಬಗ್ಗೆ ಬರ್ತಾ ಇರಬೇಕು. ಅದಕ್ಕೆ ನಮ್ಮ ಜನಗಳಲ್ಲೂ ಆ ಕಾಳಜಿ ಇಲ್ಲ, ಅವರು ಆ ಥರ ನಡ್ಕೊಳ್ತಾ ಇದ್ದಾರೆ, ಪರಿಣಾಮ ನಿಮ್ಮ ಮೇಲೂ ಬೀಳ್ತಾ ಇದೆ. ಆದರೆ ಇವತ್ತು ನಾವೆಲ್ಲ ಜಾಗೃತರಾಗಬೇಕು. ಇವತ್ತು ಪರಿಸರವನ್ನು ಉಳಿಸ್ಕೋಬೇಕು. ನಾವು ಬದುಕಬೇಕಾದ್ರೆ, ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆ, ಭವಿಷ್ಯದ ಮಕ್ಕಳು ಬದುಕಬೇಕಾದ್ರೆ, ಇನ್ನೂ ಹುಟ್ಟು ಬರಲಿರೋ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಉತ್ತಮ ಪರಿಸರವನ್ನು ಕೊಡಬೇಕಾಗ, ಅದು ಕೊಟ್ಟಾಗ ಮಾತ್ರ ನಾವು ಉತ್ತಮವಾದಂಥ ಬದುಕನ್ನು ಮಾಡೋದಕ್ಕೆ ಸಾಧ್ಯ. ಇವತ್ತು ವಿಶ್ವ ಪರಿಸರ ದಿವಸ, ಇವೆಲ್ಲ ಒಂದು ಪ್ರತಿಜ್ಞೆ ತೊಡಬೇಕು. ನಾನು ಪರಿಸರಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತೇನೆ, ನೀರನ್ನು ಹಾಳು ಮಾಡೋದಿಲ್ಲ, ಮತ್ತು ಭೂಮಿಗಾಗಲಿ ಮತ್ತೊಂದಾಗಲಿ ಪ್ಲಾಸ್ಟಿಕ್ ಬಳಸೋದಿಲ್ಲ, ನಾನು ಆದಷ್ಟು ನಾನು ಕಡಿಮೆ ಮಾಡ್ತೀನಿ. ಅದಕ್ಕೆ ಹೇಳ್ತಾರೆ ಯೂಸ್, ರೀಯೂಸ್, ರೀಸೈಕಲ್ ಅಂತ ಏನೋ ಒಂದು ಮಾತನ್ನು ಬಳಸ್ತಾ ಇರ್ತಾರೆ. ಪ್ಲಾಸ್ಟಿಕ್ ಅದನ್ನು ಬಳಸ್ತಾನೆ ಎಷ್ಟು ಅದನ್ನು ಬಳಸ್ತಾ ಇದ್ದರೆ ಅಷ್ಟು ಒಳ್ಳೆಯದು. ಆದರೆ ಬಳಸಬೇಕಾದ್ರೆ ಎಷ್ಟು ಮಟ್ಟದ ಪ್ಲಾಸ್ಟಿಕ್ ಅಷ್ಟೇ ಮಾತ್ರ ಬಳಸ್ತಾರೆ. ಆಮೇಲೆ ಕಸ ಎಸೆಯೋದಿಲ್ಲ, ಎಲ್ಲಿಂದ ಉಳೋದಿಲ್ಲ ಅನ್ನುವಂಥ ಒಂದೆರಡು ಸಣ್ಣ ಪ್ರತಿಜ್ಞೆ ಮಾಡಿದ್ರೆ ಸಾಕು. ನೀವೇನು ಮಾಡೋದು ಬೇಡ, ಯಾವ ಗಿಡ ಹಾಕೋದು ಬೇಡ, ಗಿಡಕ್ಕೆ ಹಾಕಿರೋ ಗಿಡ ನಡೆಸ್ಬಿಟ್ರೆ ಸಾಕು. ನಿಮ್ಮ ಮಕ್ಕಳು ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ನಿಮ್ಮ ಹಾಕಿ ಮುಂದೆ ಎಲ್ಲ ಒಂದು ಗಿಡ ಹಾಕಿದರೆ ಅದನ್ನೆಲ್ಲ ಕಿತ್ತು, ಕೊಂಬೆ ಕಿತ್ತು ಎಲ್ಲ ಎಸ್ತಾರೆ. ಈ ಮಧ್ಯದಲ್ಲಿರೋ ಗಿಡಗಳಿದೆ, ಅವು ಇದನ್ನೆಲ್ಲ ರೆಕ್ಕೆಯೆಲ್ಲ ಎಳೆದಿರ್ತವೆ. ನೀವು ಸ್ವಲ್ಪ ಒಂಚೂರು ಕಾಳಜಿ, ಜಾಗೃತಿ ನೀವು ಬಂದರೆ ಸಾಕು, ಎಷ್ಟೋ ಒಂದು ಪರಿಸರಕ್ಕೆ ಒಳ್ಳೆಯ ಕೊಡುಗೆ ಕೊಡುವಾಗುತ್ತೆ. ಮಕ್ಕಳು ನೀವೆಲ್ಲ ಆ ಬಗ್ಗೆ ಜಾಗೃತಿ ವಹಿಸಬೇಕು. ನೀವು ಇವತ್ತು ಒಳ್ಳೆಯ ಜಾಗೃತರಾದರೆ ಮುಂದೆ ಒಳ್ಳೆಯ ವಾತಾವರಣ ಉಂಟು, ಅದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸ ಮಕ್ಕಳು